ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ವಸ್ತುವನ್ನು ನೀವು ಚಿಕ್ಕ ವಸ್ತು ಆದರೆ ತುಂಬ ದೊಡ್ಡ ಪರಿವರ್ತನೆ ಆಗುತ್ತೆ. ಇದನ್ನು ತಗೊಂಡೋಗಿದ್ದೆ ಬೇವಿನ ಮರದ ಹತ್ರ ಹಾಕ್ಬಿಟ್ಟು ಬರೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ನಾವು ಬೇವಿನ ಮರವನ್ನು ಶನಿವಾರದ ದಿನ ಈ ಪರಿಹಾರಗಳಿಗೆ ಉಪಯೋಗ ಪಡಿಸ್ಕೊಂಡ್ರೆ ತುಂಬ ಲಾಭವನ್ನು ಕಾಣಬಹುದು. ಯಾಕಂದರೆ ಮಂಗಳವಾರ ಭಾನುವಾರ ನಾವು ವಿಶೇಷವಾಗಿ ನಮ್ಮ ತೋಟಗಳಲ್ಲಿ ಏನಾದರೂ ಇದನ್ನು ಬೆಳೆಸಿದರೆ ಪೂಜೆಗಳನ್ನು ಮಾಡ್ತಾ ಇರ್ತಾರೆ. ಯಾಕಂದರೆ ಅಮ್ಮನವರು, ಅದರಲ್ಲಿ ದುರ್ಗಾದೇವಿ ನಿವಾಸ ಆಗಿರುವಂಥದ್ದು, ಶಕ್ತಿದಾಯಕವಾಗಿರುತ್ತೆ. ಇದನ್ನು ಶನಿವಾರ ಯಾಕೆ ಮಾಡ್ಕೊಳ್ಬೇಕು? ಶನಿವಾರ ನಮಗೆ ಎಷ್ಟೋ ದೋಷಗಳಿಂದ ಅದರಿಂದ ಹೊರಗಡೆ ಬರೋದಕ್ಕೆ, ಎಷ್ಟೋ ಅರ್ಧಾಷ್ಟಮ ಶನಿ ದೋಷಗಳು, ಅದನ್ನು ನಾವು ದೊಡ್ಡ ದೊಡ್ಡ ಪೂಜೆ ಪರಿಷ್ಕಾರಗಳಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂದ್ಕೊಳ್ತಾ ಇರ್ತಾರೆ. ಅಂತಹವರು ಮುಖ್ಯವಾಗಿ ಶನಿವಾರ ನೀವು ಹೋಗಿ ಬೇವಿನ ಮರದ ಹತ್ರ ಇದೊಂದನ್ನು ಹಾಕ್ಕೊಂಡು ಬಂದರೆ ಎಷ್ಟೋ ಇಷ್ಟಾರ್ಥಗಳು ನೆರವೇರುತ್ತೆ. ನಿಂತಿರುವ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ ಸ್ನೇಹಿತರೆ. ಶನಿವಾರ ಮುಖ್ಯವಾಗಿ ನಾವು ಶನಿವಾರವನ್ನು ನೆನಪಲ್ಲಿಟ್ಕೊಂಡಿದ್ದೆ ನಾವು ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಟೆಂಡ್ ಮಾಡ್ತಾ ಇದ್ದೀವಿ, ಅಥವಾ ಬಿಸ್ನೆಸ್ಗೆ ನಾವು ಪ್ರಾರಂಭ ಮಾಡೋದಕ್ಕೆ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ತಾ ಇದ್ದೀವಿ. ಏನೋ ಒಂದು ನಮ್ಮ ಕರಿಯರ್ ಲೈಫ್ಗೆ, ನಮ್ಮ ಲೈಫಲ್ಲಿ ಏನೋ ಒಂದು ಕೆಲಸ ಮಾಡಬೇಕು, ಅದನ್ನು ಸ್ಟ್ರಾಂಗಾಗಿ ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥವರು ಶನಿವಾರದ ದಿನ ಮುಖ್ಯವಾಗಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಮಲ್ಲಿಗೆ ಎಣ್ಣೆಯ ದೀಪಾರಾಧನೆ ಮಾಡ್ಕೊಳ್ತಾ ಬನ್ನಿ, ಇಷ್ಟಾರ್ಥಗಳು ನೆರವೇರುತ್ತೆ. ಇನ್ನು ಮುಖ್ಯವಾಗಿ ಶನೇಶ್ವರನ ಒಂದು ಶನಿವಾರದ ದಿನ ಅಂತಲೇ ಹೇಳ್ತೀವಿ. ಶನೇಶ್ವರನಿಗೆ ಇಷ್ಟವಾಗುವಂಥ ಕೆಲಸಗಳನ್ನು ನಾವು ಮಾಡಿದ್ರೆ ಸಾಕು. ತಂದೆ ತಾಯಿಯ ಒಂದು ಪ್ರೀತಿಗೆ ನಾವು ಪಾತ್ರರಾಗಬೇಕು. ಹೇಗೆಂದರೆ ಅವ್ರಿಗೆ ಅವರ ಒಂದು ಖುಷಿಯನ್ನು, ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ನಾವು ನಡೆಸ್ಕೊಟ್ರೆ ತುಂಬ ಹ್ಯಾಪಿಯಾಗಿರ್ತಾರೆ. ಅವರ ಆಶೀರ್ವಾದವನ್ನು ಶನಿವಾರದ ದಿನಗಳಲ್ಲಿ ಪಡ್ಕೊಳ್ಳಿ. ಮುಖ್ಯವಾಗಿ ಕಾಗೆಗಳಿಗೆ ಆಹಾರವನ್ನು ಕೊಡಿ. ಹಸು ಪಕ್ಷಿ ಪ್ರಾಣಿಗಳಿಗೆ ಶನಿವಾರದ ದಿನ ಏನಾದರೂ ಆಫರ್ ಮಾಡಿ ಸ್ನೇಹಿತರೆ. ಆ ದಿನ ಮಾಡುವಂಥ ಒಂದು ದಾನ ಧರ್ಮ ಏನೇ ಇರಬಹುದು, ಅದು ನಮ್ಮನ್ನು ಕಷ್ಟದಿಂದ ಪಾರು ಮಾಡುತ್ತೆ. ಸಮಸ್ಯೆಗಳು ಪ್ರತಿ ಸಾರಿ ಕಾಡ್ತಾ ಇದ್ದಾಗ ಅದರಿಂದ ನಾವು ಆರಾಮಾಗಿ ಹೊರಗಡೆ ಬರಬಹುದು. ಇನ್ನು ಮುಖ್ಯವಾಗಿ ಶನಿವಾರದ ದಿನಗಳಲ್ಲಿ ನೀವು ಮನೆಗೆ ಎಣ್ಣೆ ಪದಾರ್ಥಗಳನ್ನು ಹಾಗೂ ಸಾಸುವೆಯನ್ನು, ಕಲ್ಲುಪ್ಪನ್ನು, ಕಬ್ಬಿಣದ ವಸ್ತುಗಳನ್ನು, ವುಡನ್ ವಸ್ತುಗಳನ್ನು ತಗೊಂಡು ಬರಬೇಡಿ. ಎಣ್ಣೆ ಪದಾರ್ಥಗಳನ್ನು ಕೂಡ ಸೇರಿಸಿ ತಗೊಂಡು ಬರಬಾರ್ದು ಶನಿವಾರದ ದಿನಗಳಲ್ಲಿ. ಆ ರೀತಿ ತಗೊಂಡು ಬಂದರೆ ಶನಿ ದೋಷಗಳು ಇನ್ನೂ ಜಾಸ್ತಿ ಆಗುತ್ತೆ. ನಾವು ತಪ್ಪದೆ ಶನಿವಾರ ನಿಮಗೆ ಫ್ರೀ ಇದೆ ಅಂತ ಹೇಳಿದ್ರೆ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದೆ ಪೂಜೆಯನ್ನು ಮಾಡಿಕೊಂಡು ನೀವು ಎಳ್ಳು ದೀಪ ಹಚ್ಚಿ ಬರಬಹುದು. ಎಳ್ಳು ದೀಪ ಹಚ್ಚೋದಕ್ಕೆ ನಮಗೆ ಸಮಯ ಇಲ್ಲ, ನಾವು ರೆಡಿ ಮಾಡ್ಕೊಂಡಿಲ್ಲ ಅನ್ನುವಂಥವರಾದರೆ ಎಳ್ಳೆಣ್ಣೆಯ ದೀಪಾರಾಧನೆ ಮಾಡ್ಕೊಳ್ಬಹುದು. ಅಷ್ಟು ಸಮಯ ಇಲ್ಲ ಅಂತ ಹೇಳಿದ್ರು ಕೂಡ ಮುಖ್ಯವಾಗಿ ನೀವು ಹೋಗಿ ಪೂಜೆ ಮಾಡ್ಕೊಂಡು ಬಂದರೂ ಸಾಕಾಗುತ್ತೆ. ಶನಿವಾರಕ್ಕೆ ಅಷ್ಟೊಂದು ಶಕ್ತಿ ಇರೋದರಿಂದ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಸಾಲದ ಸಮಸ್ಯೆಗಳು ಜಾಸ್ತಿ ಇದೆ. ಸಾಲ ಮಾಡ್ಕೊಂಡಿದ್ದೀವಿ ಅಂದರೆ ಅದರಿಂದ ನೆಮ್ಮದಿ ಅನ್ನೋದು ಸಿಗೋದಿಲ್ಲ ಸ್ನೇಹಿತರೆ. ಯಾಕಂದರೆ ಸಮಯಕ್ಕೆ ನಾವು ಕಟ್ಟೋದಕ್ಕಾಗೋದಿಲ್ಲ, ಬಡ್ಡಿ ಕೇಳ್ತಾ ಇರ್ತಾರೆ, ಬಡ್ಡಿ ಕಟ್ಟೋದಕ್ಕಾಗೋದಿಲ್ಲ. ಕೆಲವೊಬ್ಬರಾದರೆ ಸಾಲ ಕೊಟ್ಟಿರುವಂಥವರಿಗೆ ನೋವಾಗಿಬಿಡುತ್ತೆ, ತಗೊಂಡಿರುವಂಥವರು ಕೊಡೋದೇ ಇಲ್ಲ. ಈ ಥರ ಕೂಡ ಇರ್ತಾರೆ. ನೋಡಿ, ಅದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ನಮಗೆ ಚೆನ್ನಾಗಿರುವಂಥ ಪರಿಹಾರವನ್ನು ಇದರಲ್ಲೇ ತಿಳಿಸ್ತಾ ಇದ್ದೀನಿ. ಒಂದು ಕಾಗದ ತಗೊಂಡು ನಿಮ್ಮ ಮುಖ್ಯವಾಗಿ ಸಾಲ ಇದೆಯಾ, ಸಾಲವನ್ನು ಬರ್ಕೊಳ್ಳಿ. ಅಥವಾ ಮನೆ ಕಟ್ಟೋದಿದೆಯಾ, ಮನೆ ಕಟ್ಟೋದು ಬರ್ಕೊಳ್ಳಿ. ಇಲ್ಲಾಂದರೆ ಮದುವೆ ಆಗೋದಿದ್ದರೆ ಮದುವೆದು ಬರ್ಕೊಳ್ಳಿ. ಈ ರೀತಿ ಏನೋ ಒಂದು ನಮ್ಮ ಜೀವನದಲ್ಲಿ ಆ ಕೆಲಸ ಆಗಬೇಕು ಬಹಳ ಮುಖ್ಯವಾಗಿ ಅನ್ನುವಂಥದ್ದು ಒಂದನ್ನು ಮಾತ್ರ ನೀವು ಬರ್ಕೊಳ್ಳಿ. ಕೆಂಪು ಪೆನ್ನಲ್ಲಾದರೂ ಬರ್ಕೊಳ್ಬಹುದು, ತೊಂದರೆ ಇಲ್ಲ. ಈ ಥರ ಬರೆದಿದ್ದೆ ಸ್ವಲ್ಪ ನೀವು ಸಾಸುವೆಯನ್ನು ಹಾಕಿ. ಸಾಸುವೆ ನರದೃಷ್ಟಿಯನ್ನು ತೆಗೆಯುತ್ತೆ. ನರದೃಷ್ಟಿ ಅನ್ನುವಂಥ ಅದರಲ್ಲಿರುವಷ್ಟು ಡೇಂಜರ್
ಯಾವುದರಲ್ಲೂ ಇರೋದಿಲ್ಲ. ಏಕೆಂದರೆ ನಾವು ಏನೇ ತಗೊಂಡ್ರೂ ಕೂಡ ಅಸೂಯೆ ಪಡುವಂಥವರು ಸಾಕಷ್ಟು ಇರ್ತಾರೆ, ಹೊಟ್ಟೆ ಉರಿ ಬೀಳ್ತಾ ಇರ್ತಾರೆ. ನಮಗಿಂತ ಚೆನ್ನಾಗಾಗ್ಬಿಟ್ರು, ಮುಂದೆ ಹೋಗ್ತಾ ಇದ್ದಾರೆ ಅಂತಂದ್ಬಿಟ್ಟು ಅದನ್ನು ತೆಗೆಯುವಂಥ ಕೆಲಸ ಮಾಡುತ್ತೆ. ಕಲ್ಲುಪ್ಪನ್ನು ತಗೊಳ್ಳಿ, ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಸ್ವಲ್ಪ ಒಣಮೆಣಸಿನಕಾಯಿಯನ್ನು ತಗೊಳ್ಳಿ, 1-3 ಎಷ್ಟಾದರೂ ತಗೊಳ್ಬಹುದು. ತಗೊಂಡಿದೆ ತೊಟ್ಟು ತುದಿ ಮುರಿಬೇಡಿ. ಹಾಗೆ ಬೆಳ್ಳುಳ್ಳಿ ಎಸಳನ್ನು 1-2 ಹಾಕ್ಕೊಳ್ಳಿ. ಸ್ವಲ್ಪ ಕುಂಕುಮವನ್ನು ಹಾಕ್ಕೊಳ್ಳಿ. ಇದರಲ್ಲಿ ತಿಳಿಸಿರುವಂಥದ್ದು ಕುಂಕುಮ ಬಂದು ದುರ್ಗಾದೇವಿಗೆ ಇಷ್ಟ ಆಗುವಂಥದ್ದು. ನಾವು ಬೇವಿನ ಮರದ ಹತ್ರ ಹಾಕ್ತಾ ಇರೋದ್ರಿಂದ ದುರ್ಗಾದೇವಿಯ ಆಶೀರ್ವಾದ ಕೂಡ ಪಡ್ಕೊಳ್ಬೇಕು ಅನ್ನೋದಕ್ಕೆ ಕುಂಕುಮವನ್ನು ಕೂಡ ನಾವು ಬಳಸ್ತಾ ಇದ್ದೀವಿ. ಎಷ್ಟೋ ಜನಕ್ಕೆ ನಾವು ಪ್ರೀತಿಯಿಂದ ಮಾತಾಡಿದ್ರು ನಮ್ಮನ್ನು ದೂರ ಇಟ್ಟಿರ್ತಾರೆ. ಅವರು ನಮ್ಮ ಒಂದು ಲೈಫಲ್ಲಿ ಇರಬೇಕು ಅಂತ ನಾವು ಬಯಸ್ತಾ ಇರ್ತೀವಿ. ಅಂತಹವರಿಗೋಸ್ಕರ ಕೂಡ ಇದರಲ್ಲಿ ಹಾಕಿರುವಂಥ ಬೆಳ್ಳುಳ್ಳಿ ಕೆಲಸ ಮಾಡುತ್ತೆ. ಎಷ್ಟೋ ಬಾಯಿ ಮಾತಲ್ಲಿ ಬಿಟ್ಬಿಟ್ಟಿರ್ತಾರೆ, ನೋಡೋದಿಲ್ಲ, ಒಂದು ಮನೆಗೂ ಬರೋದಿಲ್ಲ. ಅವರನ್ನು ನಾವು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅವರು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರುವಂಥ ವ್ಯಕ್ತಿ ಅಂತ ನಾವು ಯಾರನ್ನೋ ಅಂದ್ಕೊಂಡಿರ್ತೀವಿ ನೋಡಿ. ಅಂತಹವರಿಗೆ ಅವರು ನಮಗೆ ಆರಾಮಾಗಿ ನೀಟಾಗಿ ಏನು ತೊಂದರೆ ಇಲ್ಲದೆ ಚೆನ್ನಾಗಿ ಮಾತಾಡಿಕೊಂಡು ಸಂಬಂಧವನ್ನು ಉತ್ತಮವಾಗಿ ಇಟ್ಕೊಂಡಿರೋದಕ್ಕೂ ಕೂಡ ಬೆಳ್ಳುಳ್ಳಿ ಎಸಳು ಅನ್ನುವಂಥದ್ದು ಕೆಲಸ ಮಾಡುತ್ತೆ. ಅಂದರೆ ನಿಮ್ಮ ಯಜಮಾನರು ಇರಬಹುದು, ಹೆಂಡತಿ ಇರಬಹುದು, ಅಥವಾ ಮಕ್ಕಳೇ ಇರಬಹುದು, ಸಂಬಂಧಿಕರು ಇರಬಹುದು, ಫ್ರೆಂಡ್ಸ್ ಇರಬಹುದು, ಯಾರೇ ಇರಬಹುದು, ಅವರು ನಮ್ಮ ಜೊತೆ ಚೆನ್ನಾಗಿರಬೇಕು ಅನ್ನೋದಕ್ಕೂ ಕೂಡ ಬೆಳ್ಳುಳ್ಳಿ ಎಸಳು ಸಹಾಯ ಮಾಡುತ್ತೆ. ಇದರಲ್ಲಿ ತಿಳಿಸಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟಿದ್ದೆ ಪೊಟ್ಣವನ್ನು ಕಟ್ಟಬೇಕು. ಕಟ್ಟಿದ್ದೆ ಮನೆಯ ಹೊರಗಡೆ ಬಂದು ನೀವು ನಿಂತ್ಕೊಂಡು ನಿಮ್ಮ ಪ್ರಾಂತ್ಯದಲ್ಲಿ ಯಾವ ರೀತಿ ದೃಷ್ಟಿ ತಗೊಳ್ತೀರೋ ಆ ಥರ ನೀವು ತಗೊಳ್ಬಹುದು. ಕ್ಲಾಕ್ ವೈಸು, ಇಲ್ಲಾಂದರೆ ಮೇಲಿಂದ ಕೆಳಗಡೆ, ಇಲ್ಲಾಂದರೆ ತಲೆಯ ಸುತ್ತು, ಈ ಥರ ನೀವು ಸುತ್ತಿಬಿಟ್ಟಿದ್ದೆ ಸಂಜೆ 6 ಗಂಟೆಯ ಒಳಗಡೆ ಸ್ನೇಹಿತರೆ. ಯಾಕಂದರೆ ಮತ್ತೆ ರಾತ್ರಿ ಆಗ್ತಾ ನಾವು ಗಿಡ ಮರಗಳ ಹತ್ರ ಹೋಗಬಾರ್ದು. ಅಲ್ಲಿ ಹೋಗ್ಬಿಟ್ಟಿದೆ ಈ ಥರ ನೀವು ಫಸ್ಟು ನಿಮ್ಮ ಮನೆ ಮುಂದೆ ದೃಷ್ಟಿ ತಗೊಂಡು ಆ ಪೊಟ್ಣವನ್ನು ತಗೊಂಡೋಗಿ ಬೇವಿನ ಮರದ ಹತ್ರ ಹಾಕುವಾಗ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನಮ್ಮ ಇಷ್ಟಾರ್ಥಗಳು ನೆರವೇರಿಸು, ಕಷ್ಟಗಳಿಂದ ಪಾರು ಮಾಡು ತಾಯಿ ದುರ್ಗಾದೇವಿ ಅಂತ ಕೇಳಿಕೊಂಡಿದ್ದೆ. ಈ ಒಂದು ಪೊಟ್ಟಣವನ್ನು ಅದರಲ್ಲಿ ಅಂದರೆ ಆ ಬುಡದ ಹತ್ತಿರ ಹಾಕಿಬಿಟ್ಟಿದ್ದೆ ನೀವು ವಾಪಸ್ ಬರಬೇಕು. ಹಿಂತಿರುಗಿ ನೋಡಬಾರ್ದು. ಯಾಕಂದರೆ ಸಮಸ್ಯೆಗಳು ಎಲ್ಲವೂ ಒಪ್ಸಿರ್ತೀರ, ಆ ಬುಡದ ಹತ್ರ ಹಾಕಿಬಿಟ್ಟು ವಾಪಸ್ ಬರ್ತೀರ. ಒಬ್ಬೊಬ್ರಿಗೆ ಕ್ಯೂರಿಯಸ್ ಜಾಸ್ತಿ, ಹಿಂದೆ ತಿರುಗಿಬಿಟ್ಟು ನೋಡ್ತಾರೆ. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಸೀದಾ ನಿಮ್ಮ ಕೆಲಸ ಆದಮೇಲೆ ವಾಪಸ್ ಬಂದು ಮನೆ ಹತ್ರ ಕೈ ಕಾಲು ಮುಖ ತೊಳ್ಕೊಂಡು ಆಮೇಲೆ ಮನೆ ಒಳಗಡೆ ಹೋಗಿ. ಇಷ್ಟು ಮಾಡ್ಕೊಳ್ಳಿ.